ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕೋಲಾರ ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾಡಳಿತದಿಂದ ಇವತ್ತು 25-26ನೇ ಸಾಲಿನ ಸರ್ಕಾರಿ ನೌಕರರ ಕ್ರೀಡಾಕೂಟ ಸಾಂಸ್ಕೃತಿಕ ಸ್ಪರ್ಧೆಗಳು ಉದ್ಘಾಟನೆ ಮಾಡಕ್ಕೆ ಬಂದಿರತಕ್ಕಂಥ ನಮ್ಮ ನಾಯಕರಾದಂಥ ನಮ್ಮ ಇನ್ಚಾರ್ಜ್ ಉಸ್ತುವಾರಿ ಮಂತ್ರಿಗಳಾದಂಥ ಸುರೇಶ್ ಅಣ್ಣ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದ್ರೆ ಎಲ್ಲಾ ಕಾರ್ಯಕ್ರಮಗಳಿಗೆ ಉಸ್ತುವಾರಿ ಮಂತ್ರಿಗಳು ಬರೋದಿಲ್ಲ, ನಮ್ಮ ಉಸ್ತುವಾರಿ ಮಂತ್ರಿಗಳು ಯಾವ್ದಕ್ಕಾದ್ರೂ ಬರ್ತಾರೆ. ಅವ್ರಿಗೆ ನಾನು ಧನ್ಯವಾದಗಳು. ಇದೇ ರೀತಿಯಲ್ಲಿ ಇನ್ನು ಮುಂದುವರಿಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದೇ ಇವತ್ತು ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಮ್ಮ MLCಗಳಾದಂಥ DT ಸೀನಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ನಮ್ಮ ಅನಿಲ್ ಅಣ್ಣ ಅವರು MLC ಅವರು ಬಂದಿದ್ದಾರೆ. ಎಲ್ಲಕ್ಕಿಂತ ನಮಗೆ ಮುಖ್ಯವಾಗಿ ನಮ್ಮ ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳು, ಆಮೇಲೆ ನಮ್ಮ ಜಿಲ್ಲಾ SP ಅವರು, ಹಾಗೆ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿ ವರ್ಗದವರು, ತಾಲೂಕು ಮಟ್ಟದ ಅಧಿಕಾರಿ ವರ್ಗದವರು, ಎಲ್ಲ ಕೌನ್ಸಿಲರ್ಸ್ ಬಂದಿದ್ದಾರೆ. ಎಲ್ಲ ಜನಪ್ರತಿನಿಧಿಗಳು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ಎಲ್ಲ ನಮ್ಮ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರುಗಳು ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳು. ಆಮೇಲೆ ಎಲ್ಲ ತಾಲೂಕು ಮಟ್ಟದ ನೌಕರ ಸಂಘದ ಅಧ್ಯಕ್ಷರು ಎಲ್ಲರೂ ಇದ್ದೀರಾ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಸ್ಪೋರ್ಟ್ಸ್ ಅಂದ್ರೆ ನಮ್ಗೆ ತುಂಬಾ, ಸ್ಪೋರ್ಟ್ಸ್ಕ್ಕಿಂತ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ವ್ಯಾಯಾಮ ಮಾಡ್ತೀವಿ, ಮಾಡ್ತೀವಲ್ಲ, ಸ್ಪೋರ್ಟ್ಸ್ ಅಲ್ಲಿ ಎಲ್ಲಾ ವ್ಯಾಯಾಮಗಳು ನಡೀತೇವೆ ಅದರಲ್ಲಿ. ಅದರಿಂದ ಎಲ್ಲಾಗೆ ಎಕ್ಸಾಂಪಲ್ಗೆ ನಾನು ಕಬಡ್ಡಿ ಪ್ಲೇಯರು, ನಾನು ಕಬಡ್ಡಿ ಪ್ಲೇಯಲ್ಲಿ ನನಗೆ ಟ್ರೈನರ್ ಮಾಡ್ತಾ ಇದ್ದು ನಮ್ಮ ಗುರುಗಳು ರಾಮಣ್ಣ ಅವ್ರು ಇಲ್ಲೇ ಇದ್ದಾರೆ ನೋಡಿ. ನೋಡಿ ಇವರೇ ನಮ್ಮ ಗುರುಗಳು. ನನ್ನ ಶಾಲೆಯಲ್ಲಿ ಇರ್ಬೇಕಂದ್ರೆ ಇವತ್ತು ಇಲ್ಲಿ ಹೇಳ್ತೀನಿ, ನಾನು ಇದೇ ಗ್ರೌಂಡ್ ಅಲ್ಲೇ ಗೆದ್ಕೊಂಡು ಹೋಗಿದ್ದೀವಿ ನಾವು. ಆವತ್ತೂ ಫಸ್ಟ್ ಪ್ಲೇಸ್ ಅಲ್ಲಿ ಗೆದ್ಕೊಂಡು ಹೋಗಿದ್ದೀವಿ. ನನ್ನ ಲೈಫ್ ಅಲ್ಲಿ ನಾನು ಕಬಡ್ಡಿನಲ್ಲಿ ಔಟ್ ಆಗಿದ್ದು ಚರಿತ್ರೆನೇ ಇಲ್ಲ ನನಗೆ. 55 ಚರಿತ್ರೆನಲ್ಲಿ ಯಾವತ್ತೂ ಔಟ್ ಆಗಿಲ್ಲ ನಾನು, ಹೊಡ್ಕೊಂಡು ಹೋಗಿರೋದು. ಅದೇ ನಮ್ಮ ರಾಮಣ್ಣ ಅವರು ನಮ್ಮ ಬೈರ್ಕೂರ್ ಶಾಲೆಯಲ್ಲಿ ನಮಗೆ 7th 8th 9th 10th ವರೆಗೂ ಇವರೇ ಟ್ರೈನಿಂಗ್ ಕೊಟ್ಟು ಇವರೇ ನಮ್ಮನ್ನ ತಯಾರು ಮಾಡ್ತಾ ಇದ್ರು. ಆವಾಗಿತ್ತು, ಇವಾಗಿಲ್ಲ ಪವರ್ ಎಲ್ಲ, ಇವಾಗೆಲ್ಲ ಸ್ವಲ್ಪ ಡೌನ್ ಆಗೋಗ್ಬಿಟ್ಟಿದೆ. ಅದರಿಂದ ನಿಮ್ಮೆಲ್ಲರಿಗೂ ಹೇಳ್ತೀವಿ, ಇಲ್ಲಿ ಎಲ್ಲರಿಗಿಂತ ಹೆಣ್ಮಕ್ಳು ಸ್ವಲ್ಪ ಸ್ಟ್ರಾಂಗ್ ಆಗಿದ್ರು. ನೋಡ್ಬೇಕಂದ್ರೆ ಹೆಣ್ಮಕ್ಳು ಸ್ವಲ್ಪ ನಡೆಯೋಕ್ಕೆಲ್ಲ ಸ್ಟ್ರಾಂಗ್ ಆಗಿದ್ರು. ನಾವು ಗಂಡು ಮಕ್ಳು ಸ್ವಲ್ಪ ಸ್ಲೋ ಇದ್ವಿ. ನಾವು ಸ್ವಲ್ಪ ಫಾಸ್ಟ್ ಆಗ್ಬೇಕು, ಅವ್ರ ಜೊತೆಲಿ ಈಕ್ವಲ್ ಆಗೋದು ಹೋಗ್ಬೇಕು ಅಂತ ಹೇಳ್ತಾ, ಇಂಥ ಕಾರ್ಯಕ್ರಮ ತುಂಬಾ ನಡಿಬೇಕು. ಇಂಥ ಕಾರ್ಯಕ್ರಮಗಳು ಅದ್ಭುತವಾಗಿ ನಡಿಬೇಕು. ಬಿಸಿಲು ಮಳೆ ಗಾಳಿ ಅಂತ ನೋಡಬಾರ್ದು. ವರ್ಷಕ್ಕೊಂದ್ಸರಿ ಸಿಗುವಂತ ಅವಕಾಶ, ಈ ಅವಕಾಶವನ್ನ ನಾವು ಉಪಯೋಗ ಮಾಡ್ಕೋಬೇಕು. ಖಂಡಿತವಾಗ್ಲೂ ನೀವೆಲ್ಲ ಉಪಯೋಗ ಮಾಡ್ಕೊಂಡಿದ್ದೀರಾ. ಇವತ್ತು ನಮ್ಮೆಲ್ಲ ಇಲ್ಲಿ ಬಂದಿರುವಂತ ನಮ್ಮ ಸರ್ಕಾರಿ ಎಲ್ಲ ನೌಕರರ ಸಂಘ, ನೌಕರರು ನಾವೆಲ್ಲರೂ ಇದ್ದೀವಿ. ನಾವೇನು ಜನಪ್ರತಿನಿಧಿಗಳು, ನೀವೇನು ಸರ್ಕಾರದ ಎಂಪ್ಲಾಯ್ಸ್ ಅಂತ, ನಾವೆಲ್ಲರೂ ಸರ್ಕಾರದಿಂದ ತಗೊಂಡು ನಾವೆಲ್ಲ ಬರ್ತಾ ಇರೋರು. ನಾವೆಲ್ಲರೂ ಒಂದೇ, ಅಂದ್ರೆ ಹುದ್ದೆಗಳು ಬೇರೆ ಬೇರೆ ಇರ್ಬೋದು, ಆದ್ರೆ ನಾವೆಲ್ಲ ಮನುಷ್ಯರೇ. ಗಾಳಿ ನೀರು ಎಲ್ಲವೂ ಜಾತಿ ನೀತಿ ಭೇದ ಯಾವುದೂ ಇಲ್ಲ. ಕ್ರೀಡೆಗೆ ಯಾವುದು ಜಾತಿ ಇಲ್ಲ, ಯಾವುದೂ ಇಲ್ಲ. ಕ್ರೀಡೆ ಅನ್ನೋದು ಒಂದೇ ಜಾತಿ, ಮಾನವ ಜಾತಿ ಒಂದೇ. ಆ ರೀತಿಯಲ್ಲಿ ನೀವೆಲ್ಲ ಇರಬೇಕು ಅಂತ ನಾನು ನೆನೆಸ್ಕೊಳ್ತಾ, ಇವತ್ತು ನಮ್ಮನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನಮ್ಮ ನೌಕರ ಸಂಘದವರಿಗೆ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.